ಇನ್ನು ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ಉಚ್ಚಾಟನೆಯಾಗಿದೆ. ಹರಿಹರ ಪಂಚಮಸಾಲಿ ಮಠದ 2 ಕಿಲೋಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳನ್ನು ಉಚ್ಚಾಟನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಠದ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗ 2 ಕಿಲೋಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ. ಮಠದ ಟ್ರಸ್ಟ್ ಸದಸ್ಯರು ಮಠದ ಒಳಗೆ ಸಭೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಠದ ಆವರಣದ 2 ಕಿಲೋಮೀಟರ್ ಸುತ್ತ ನಿಷೇಧಾಜ್ಞೆ ಜಾರಿಯಾಗಿದೆ. ಹರಿಹರ ಪಂಚಮಸಾಲಿ ಮಠದ ಹಲವು ಸದಸ್ಯರನ್ನು ಹೊರಗಿಟ್ಟು ಸಭೆಯನ್ನು ನಡೆಸಲಾಗಿದೆ. ಮಠದ ದೇಣಿಗೆ ಹಣ ಸರ್ಕಾರದ 15 ಕೋಟಿ ರೂಪಾಯಿ ಲೆಕ್ಕ ಕೊಡುವಂತೆ ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಲೆಕ್ಕ ಕೊಡಿ ಅಂತ ಪಂಚಮಸಾಲಿ ಮುಖಂಡರು ಕೇಳ್ತಾ ಇದ್ದಾರೆ. ಮಠದ ಗೇಟ್ ಬಳಿ ಪಂಚಮಸಾಲಿ ಮುಖಂಡರನ್ನು ತಡೆದು ಹಾಕಿ ಅಹಿತಕರ ಘಟನೆ ನಡೆಯದಂತೆ ಮಠಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸೆಕ್ಷನ್ 144 ಜಾರಿ ಆಗಿದೆ. ಸೊ ಈಗ ಅಲ್ಲಿ ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವೀರೇಶ್, ಈಗ ವಚನಾನಂದ ಶ್ರೀಗಳ ಉಚ್ಚಾಟನೆಯ ಬಳಿಕ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು ಏನೇನಿದೆ, ಅಲ್ಲಿ ಏನೇನು ಆಗ್ತಾ ಇದೆ, ಸದ್ಯದ ಅಪ್ಡೇಟ್ಸ್ ಕೊಡೋದಾದ್ರೆ. ಖಂಡಿತ ಶಿವಶಂಕರ್, ಏನಂದ್ರೆ ಕಳೆದ ಒಂದು ಕೂಡ ಸಾಕಷ್ಟು ಆ ಮಠದಲ್ಲಿ ಒಂದು ಚರ್ಚೆ ಕೂಡ ಕಾರಣ ಆಗಿರುವಂತದ್ದು. ಅಂದ್ರೆ ಲೆಕ್ಕ ಕೊಡಿ ಮನೆಗೆ ನಡೆಯುವ ಒಂದು ಅಭಿಯಾನ ಕೂಡ ಸ್ಟಾರ್ಟ್ ಆಗಿತ್ತು. ಹರಿಹರದ ಏನು ಪಂಚಮಸಾಲಿ ಸಮುದಾಯದ ಅತ್ಯಂತ ಪ್ರಭಾವಿ ಶಾಲೆಗಳಲ್ಲಿ ಮಠಗಳಲ್ಲಿ ಒಂದಾದಂತ ಹರಿಹರ ಪಂಚಮಸಾಲಿ ಮಠ ಕೂಡ ಸಾಕಷ್ಟು ಯಶಸ್ವಿಯಾಗಿತ್ತು. ಹಾಗೇನೆ ಕಳೆದ ಅತಿ ಬೇಗನೆ ಅದು ಮಠ ಕೂಡ ಬೆಳೆದಿತ್ತು. ಹೀಗಾಗಿ ಆ ಮಠದ ಪ್ರಭಾವಿ ಸದಸ್ಯರು ಕೂಡ ಆ ಮಠದಲ್ಲಿ ಇರೋದ್ರಿಂದಾಗಿ ಕಳೆದ 18 ವರ್ಷಗಳಲ್ಲಿ ಕೂಡ ಆ ಮಠ ಸಾಕಷ್ಟು ಬೆಳವಣಿಗೆ ಕಂಡು ಇದೀಗ ಒಂದು ಸುಸಜ್ಜಿತವಾದಂತ ಒಂದು ಅತ್ಯಂತ ಪ್ರಭಾವಶಾಲಿಯಾದಂತ ಮಠ ಕೂಡ ಪರಿವರ್ತನೆ ಆಗಿತ್ತು. ಆದ್ರೆ ಇತ್ತೀಚೆಗೆ ಕಳೆದ ಒಂದು 5-6 ತಿಂಗಳಲ್ಲಿ ಕೂಡ ಮಠದಲ್ಲಿ ಸಾಕಷ್ಟು ಒಂದು ಕುಟುಂಬಕ್ಕೆ ಬಂದಿರುವಂತದ್ದು. ಮಠಕ್ಕೆ ಬಂದಂತ ಅನುದಾನ ಆಗಿರ್ಬೋದು ಅಥವಾ ಮಠಕ್ಕೆ ದೇಣಿಗೆ ಲೆಕ್ಕ ಕೊಡಿ ಅನ್ನುವ ಮಾತನ್ನು ಕೂಡ ಒಂದು ಭಕ್ತರ ಸಂಘಟ ಮತ್ತೆ ಟ್ರಸ್ಟ್ ಸದಸ್ಯರು ಕೇಳ್ತಾ ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅದು ಏಕಾಏಕಿ ಒಂದು ಉಗ್ರ ಸ್ವರೂಪ ಪಡೆದುಕೊಂಡು ಇದೀಗ ಇವತ್ತು ಒಂದು ಸಾಕಷ್ಟು ಹೈದರಾಬಾದ್ ಮಠದ ನಡೆದಿರುವಂತದ್ದು. ಒಂದು ಭಕ್ತರ ತಂಡ ಇದೀಗ ಲೆಕ್ಕ ಕೊಡಿ ಇಲ್ಲ ಮನೆಗೆ ನಡೆಯುವ ಅಭಿಯಾನ ಮಾಡಿಕೊಂಡು ಇದೀಗ ವಚನಾನಂದ ಶ್ರೀಗಳನ್ನ ಇದೀಗ ಆ ಮಠದಿಂದ ಕಿಕ್ಔಟ್ ಮಾಡುವಂಥದ್ದು. ಸುಮಾರು 12 ಧರ್ಮದರ್ಶಿಗಳ ಜನರ ಒಂದು ಸಭೆ ಇತ್ತು. ಆ ಸಭೆಯಲ್ಲಿ ಟ್ರಸ್ಟ್ಗಳು ಮತ್ತೆ ಹಾಗೇನೆ ಧರ್ಮದರ್ಶಿಗಳು ಸೇರ್ಕೊಂಡು ಇದೀಗ ವಚನಾನಂದ ಶ್ರೀಗಳನ್ನ ಕಿಕ್ಔಟ್ ಮಾಡುವಂಥದ್ದು. ಒಂದು ಶ್ವಾಸಗುರು ಒಂದು ಪೀಠದಲ್ಲಿ ತ್ಯಾಗ ಮಾಡಿ ಅಥವಾ ಈ ಮಠದಲ್ಲಿ ಇಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿಯ ಟ್ರಸ್ಟ್ಗಳು ಮತ್ತು ಸದಸ್ಯರು ಕೂಡ ಹೇಳಿದ್ರು. ಆದ್ರೆ ವಚನಾನಂದ ಶ್ರೀಗಳು ಅದಕ್ಕೆ ನಾನು ಎರಡೊಂದು ರೀತಿ ಅದಕ್ಕೆ ರೀತಿ ಸಂಬಂಧ ಇಲ್ಲ ಅನ್ನೋ ಮಾತನ್ನು ಕೂಡ ಟ್ರಸ್ಟ್ ಒಪ್ಕೊಂಡಿರ್ತಾರೆ. ಆದ್ರೆ ಈವರೆಗೂ ಕೂಡ ಟ್ರಸ್ಟ್ ನ ಮಾತನ್ನ ವಚನಾನಂದ ಕೇಳಿದ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ 12 ಜನ ಧರ್ಮದರ್ಶಿಗಳು ಸಭೆ ಹಾಗೆ ಟ್ರಸ್ಟ್ ನ ಸದಸ್ಯರು ಸೇರ್ಕೊಂಡು ವಚನಾನಂದ ಶ್ರೀಗಳನ್ನು ಇದೀಗ ಮಠದಿಂದ ಕಿಕ್ಔಟ್ ಮಾಡಿರುವಂತದ್ದು. ಹೀಗಾಗಿ ಅಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ನಡೆಸಿರುವಂತಹ ಸಂದರ್ಭದಲ್ಲಿ ಇದೀಗ ಪೊಲೀಸರು ಒಂದು 6 ತಾಸು ಭಕ್ತರ ನೇತೃತ್ವದಲ್ಲಿ ಪೊಲೀಸರು 6 ತಾಸು ಕೂಡ ಮಠಕ್ಕೆ ಈಗಾಗಲೇ 144 ಕೂಡ ಸೆಕ್ಷನ್ ಜಾರಿ ಮಠದ ಬಳಿ ಯಾರು ಕೂಡ ಪ್ರತಿಭಟನೆಯಾಗಿ ಮತ್ತೊಂದು ಕೂಗಾಟ ಸಿಗದಾಗಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಮಠಕ್ಕೆ 144 ಸೆಕ್ಷನ್ ಜಾರಿ ಮಾಡಿ ಇದೀಗ ಮಠದ ಆವರಣದ ಸುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಿರುವಂತದ್ದು. ಇದೀಗ ಪೊಲೀಸ್ ಸರಪಳಿಯಲ್ಲೇ ಮಠ ಕೂಡ ಇರುವಂತದ್ದು. ಹೀಗಾಗಿ ಮಠದ ಪ್ರಮುಖ ಏನ್ ಟ್ರಸ್ಟಿಗಳಿದ್ದಾರೆ ಅವರು ಒಂದು ರೀತಿಯ ಸಭೆಯನ್ನ ಸೇರ್ಕೊಂಡು ಮಠಕ್ಕೆ ಮುಂದಿನ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋ ಒಂದು ಚರ್ಚೆ ಕೂಡ ಮಾಡ್ತಾರಂತ. ಒಂದ್ ಕಡೆ ವಚನಾನಂದ ಶ್ರೀಗಳಿಗೆ ಇದೀಗ ಹೇಳ್ಕೊಳ್ತಿರುವ ಹಾಗೆ ಮಠದ ಒಂದು ಯಾವುದೇ ₹1 ಹಣದ ದುರ್ಬಳಕೆಯಲ್ಲಿ ಪಾಲ್ಗೊಂಡಿಲ್ಲ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ವೀರೇಶ್, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ ತಮ್ಮನ್ನ. ಈಗ ವಚನಾನಂದ ಶ್ರೀಗಳ ಉಚ್ಚಾಟನೆಯ ಬಳಿಕ ಮಠದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸರ ಜೊತೆಗೆ ವಚನಾನಂದ ಸ್ವಾಮೀಜಿಯ ವಾಗ್ವಾದವೂ ಸಹ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ವಚನಾನಂದ ಶ್ರೀಗಳ ಉಚ್ಚಾಟನೆಯ ಬಳಿಕ ಪೊಲೀಸರ ಜೊತೆಗೆ ವಚನಾನಂದ ಶ್ರೀಗಳು ವಾಗ್ವಾದವನ್ನು ನಡೆಸಿದ್ದಾರೆ. ಉಚ್ಚಾಟನೆಯ ಬಳಿಕ ಮಠದ ಬಳಿ ತಳ್ಳಾಟ ನೂಕಾಟ ನಡೆದಿದೆ, ಮಾತಿನ ಚಕಮಕಿ ನಡೆದಿದೆ. ಮಠದ ಭಕ್ತರ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಅಂತ ಶ್ರೀಗಳು ಹೇಳಿದ್ದಾರೆ. ತಳ್ಳಾಟ ನೂಕಾಟದ ವೇಳೆ ಸ್ವಾಮೀಜಿಯ ಕೈ ಬೆರಳಿಗೆ ಗಾಯವಾಗಿದೆ. ವಚನಾನಂದ ಶ್ರೀಗಳು ಫುಲ್ ಗರಂ ಆಗಿರುವಂಥದ್ದು. ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಪ್ರಚೋದನೆ ಮಾಡಬೇಡಿ ಅಂತ ಪೊಲೀಸ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶ್ರೀಗಳು.
6 ಎಕರೆ ಜಮೀನ್ ದಾನ ಮಾಡಿದ್ದಾರೆ. ಏನೋ ಒಂದು 3 ಕೋಟಿ ರೂಪಾಯಿ 15 ಕೋಟಿ ರೂಪಾಯಿ ಆಸ್ತಿ ಫ್ರೀ. ಆರಂಭವಾಗಿದೆ 2008ನೇ ಇಸ್ವಿಯಿಂದ. 2018ನೇ ಇಸ್ವಿಗೆ ಏಪ್ರಿಲ್ 20ಕ್ಕೆ ನಾವು ಪೀಠಾಧ್ಯಕ್ಷರಾಗಿ ಹರಪೀಠಕ್ಕೆ ಆಗಮಿಸಿದ ಮೇಲೆ ಇಲ್ಲಿಯವರೆಗೂ ಈ ಪೀಠದಿಂದ ಒಂದೇ ಒಂದು ರೂಪಾಯಿ ಹಣವನ್ನ ಸ್ವಂತಕ್ಕೆ ಸ್ವೀಕರಿಸಿಲ್ಲ, ಚೆಕ್ಕಿಗೆ ಸೈನ್ ಮಾಡಿಲ್ಲ. ಆ ಯಾವ ಅಧಿಕಾರವೂ ನಾವು ಪಡೆದಿಲ್ಲ. ಇಲ್ಲಿಂದ ಕೆಲವು ಪತ್ರಿಕೆಗಳಲ್ಲಿ ನಮ್ಮ ಕೆಲವು ಟ್ರಸ್ಟಿಗಳು ಒಂದು ಪತ್ರಿಕೆಯಲ್ಲಿ ಇಲ್ಲಿಂದನೇ ಶ್ವಾಸ ಯೋಗಕ್ಕೆ ಕೇಂದ್ರಕ್ಕೆ ಹಣ ಹೋಗಿದೆ ಅಂತ ಹೇಳಿದ್ದಾರೆ. ಬಹಳ ಭಕ್ತರ ಮೂಲಕ ಈ ಮೂಲಕ ಹೇಳ್ತೇನೆ, 2018 ಇಂದ ಇಲ್ಲಿವರೆಗೆ ನಮ್ಮ ಶ್ವಾಸ ಯೋಗ ಸಂಸ್ಥೆ ಬೆಂಗಳೂರು ಓಕೆ, ಈಗ ಪಂಚಮಸಾಲಿ ಮುಖಂಡರಾಗಿರುವಂತಹ ಬೇವಿನ ಮರದ ಸೋಮಣ್ಣವರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಓಕೆ ಸರ್, ಏನು ನಡೀತಾ ಇದೆ ಸರ್ ಮಠದಲ್ಲಿ? ಏನು ಹೇಳ್ತೀರಿ ಈ ರೀತಿಯಾದಂಥ ಪರಿಸ್ಥಿತಿಗೆ? ಈ ಒಂದು ಸಂದರ್ಭದಲ್ಲಿ 2008ರಿಂದ ಇತ್ತೀಚೆಗೆ ಆದಂತ ಬೆಳವಣಿಗೆಗಳು, ಎರಡನೇ ಸ್ವಾಮಿಗಳು ಇವತ್ತು ಪದಚ್ಯುತಿಗೊಳ್ಳೋರು. ಹೌದು ಹೌದು. ಎಲ್ಲೋ ಒಂದ್ ಕಡೆ ಆ ಪೀಠದ ಟ್ರಸ್ಟಿಗಳು ಇವತ್ತಿಗೇನು ಭಕ್ತರು ಎದ್ದು ಕೂತು ಅವ್ರು ಕೊಟ್ಟಂತ ಶ್ರಮದ ಬೆವರಿನ ಎಲ್ಲ ಬಂದಂತ ದೇಣಿಗೆ, ಸರ್ಕಾರದ ಇರ್ಬೋದು, ಭಕ್ತರು ಕೊಟ್ಟಂತದ್ದು ಇರ್ಬೋದು, ಎಲ್ಲ ದೇಣಿಗೆ ಕೊಟ್ಟಂತ ಲೆಕ್ಕ ಕೊಡ್ರಿ ಅಂತ ಹೇಳಿದ್ರೆ ಆ ಸ್ವಾಮೀಜಿಯವರು ಹೇಳಿ ಎಮಿಸ್ಕೊಂಡ್ರು ಅಂತೇಳಿ ಅವ್ರ ಮೇಲೆ ಕಿತ್ಬೇಕು ಕುಂದರ್ಸಿ ಅವ್ರ ಮಠದಿಂದ ತೆಗಿಬೇಕು ಅಂತ ಹೇಳಿ ಇವತ್ತು ಉಚ್ಚಾಟನೆ ಮಾಡ್ಯಾರ ಅಂತ ನಾನು ಕೇಳಿದ್ದೇನೆ. ಆದ್ರೆ ಇದು ಎಲ್ಲೇ ಒಂದ್ ಕಡೆ ಸಮಾಜದ ಹಿತದೃಷ್ಟಿಯಿಂದ ಈ ಟ್ರಸ್ಟಿಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದು ನನ್ನ ಅಭಿಪ್ರಾಯ ಸರ್. ಅಲ್ಲ, ಈಗ ಸ್ವಾಮೀಜಿ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಆ ಶ್ವಾಸ ಮಠಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಿದ್ದಾರೆ ಅನ್ನೋ ಆರೋಪ ಇದೆ ಸರ್. ಏನ್ ಹೇಳ್ತೀರಿ? ಈಗ ಅವರು 2018ರಾಗ ಏನು ಮಠದ ಪೀಠಾಧಿಪತಿಗಳಾಗಿದ್ದಾಗ ಹೆಚ್ಚು ಹೊತ್ತನ್ನ ಈಗಲೇ ಸಮುದಾಯದ ಸಂಘಟನೆಗೆ ಕೊಟ್ಟಿದ್ದಾರೆ. ಶ್ವಾಸ ಪೀಠ ಅಲ್ಲ, ಅದು ಶ್ವಾಸ ಕೇಂದ್ರ. ಎಲ್ಲ ಒಂದ್ ಕಡೆ ಅದು ಯೋಗ ಕೇಂದ್ರ ಇತ್ತು ಮೊದಲ. ಈಗ ಅದನ್ನ ಇಟ್ಕೊಂಡು ಅಲ್ಲಿ ಹೋಗ್ತಾರ ಇಲ್ಲಿ ಹೋಗ್ತಾರ ಅನ್ನೋದನ್ನ ಅವರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ದುಡ್ಡನ್ನ ಹೆಚ್ಚು ವ್ಯಯ ಮಾಡ್ತಾರ ಅಂತ ಅವ್ರ ಟ್ರಸ್ಟಿಗಳು ಹೇಳ್ತಾ ಇದ್ದಾರೆ. ಸ್ವಾಮೀಜಿಗೆ ಇವತ್ತಿನವರೆಗೂ ಟ್ರಸ್ಟಿನೊಳಗೆ ಸೈನ್ ಮಾಡುವಂತ ಅಥಾರಿಟಿ ಇಲ್ಲ, ಕೊಟ್ಟಿಲ್ಲ. ಅವರು ಮೊನ್ನೆಯಿಂದ ನಾವು ಟಿವಿ ಒಳಗೆ ಪತ್ರಿಕೆ ಒಳಗೆ ನೋಡಿದ್ದೆ. ನಾನು ಯಾವುದೇ ಪರಿಸ್ಥಿತಿ ಹಣಕಾಸಿನ ವ್ಯವಸ್ಥೆ ಒಳಗೆ ನಾನಿಲ್ಲ. ನಾ ಇವತ್ತಿನವರೆಗೆ ಸಹಿ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಏನೂ ಮಾಡಿಲ್ಲ. ನಾನೇ ಸ್ವತಃ ಟ್ರಸ್ಟ್ ನಲ್ಲಿದ್ದ ನನ್ನ ಶ್ವಾಸಕ್ಕೆ ಏನದು ಕೇಂದ್ರದಲ್ಲಿದ್ದಂತ ಅಕೌಂಟ್ ನಲ್ಲಿದ್ದಂತ ಹಣವನ್ನ ಇಲ್ಲಿಗೇನೆ ನಾನು ಸಹಾಯ ಹೆಚ್ಚು ಕೊಟ್ಟಿದ್ದೇನೆ. ನನ್ನ ಅಕೌಂಟ್ ಬ್ಯಾಲೆನ್ಸ್ ಅನ್ನ ನೋಡ್ಬಹುದು. ನನಗೆ ಏನು ಪೂರ್ವಾಶ್ರಮದ ತಂದೆ ತಾಯಿಗಳ ಸಂಪರ್ಕನೂ ಇಲ್ಲ. ನಾ ಇಲ್ಲಿ ಬಂದು ಸಮಾಜದ ಉದ್ಧಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೆಚ್ಚು ಶ್ವಾಸದ ಕಡೆ ಲಕ್ಷ್ಯ ಕೊಡ್ತಾರ ಅಂತ ನಮ್ಗೇನು ಅನ್ಸಿಲ್ಲ. ಮತ್ತ ಅವ್ರನ್ನ ತಂದೆ ತಾಯಿ ಇವತ್ತು ಜಗತ್ತಿಗೆ ಪರಿಚಯ ಆಗಿದ್ದ ಅವ್ರ ಶ್ವಾಸದಿಂದ ಮತ್ತು ಯೋಗದಿಂದ ತಮಗ್ ಗೊತ್ತೈತಿ. ಇವತ್ತ ಈ ಪೀಠಕ್ಕೆ ಬಂದಾರ ಅಂದ್ರೆ ನಮಗೂ ಒಂದು ಹೆಮ್ಮೆ. ಇಡೀ ಜಗತ್ತಿನಾದ್ಯಂತ ಎಲ್ಲ
ಕಡೆ ಇವರ ಹೆಸರೈತಿ, ಇದು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಕಿರೀಟ ಅಂತ ನಾವು ಭಾವಿಸಿದ್ದೇವೆ. ಶ್ವಾಸ ಇರಬೇಕು ಇರಬಾರ್ದು ಇಲ್ಲ, ಅದ್ರ ಬಗ್ಗೆ ನಮ್ಗೆ ಚರ್ಚೆ ಇಲ್ಲ. ಆದ್ರೆ ಇಲ್ಲೇ ಒಂದ್ ಕಡೆ ಸಮಾಜದ ಉನ್ನತಿಗಾಗಿ ಸಮಾಜದ ಏಳಿಗೆಗಾಗಿ ಇವ್ರು ಮಾಡ್ತಾರ ಅನ್ನೋದು ನಮ್ಮ ಅಭಿಪ್ರಾಯ. 2008ರಾಗ ಈ ಏನು ನಮ್ಮ ಪೀಠದ ಟ್ರಸ್ಟಿನ ಪದಾಧಿಕಾರಿಗಳು ಏನಿತ್ತಲ್ಲ ಟ್ರಸ್ಟ್ ಅವರು 2008ರ ಪ್ರಾರಂಭ ಆಗ್ತಿರ ದಿವಸ ಏನೇನ್ ಹೇಳಿದ್ರು ಅಂದ್ರೆ ಇವತ್ತೊಳಗೆ ಆ ಪೀಠದೊಳಗೆ ಏನು ಯಾವ್ದು ಆಗಿಲ್ಲ ಕೆಲಸ. ಎಲ್ಲೋ ಒಂದ್ ಕಡೆ ತಮ್ಮ ಸ್ವ ಟ್ರಸ್ಟ್ ಅನ್ನುವ ರೀತಿಯಲ್ಲಿ ಅವರ ವರ್ತನೆಗಳದಾವು. ಈ ಹಿಂದೆ ಪಂಚಮಸಾಲಿ ಜಗದ್ಗುರು ಸಿದ್ಧಲಿಂಗ ಸ್ವಾಮಿಗಳನ್ನ ಇವರೇ ಕರ್ಕೊಂಡ್ಬಂದಿದ್ರು. ಅವ್ರು ಆಡಿ ಹೋಗಳಿ ಕರ್ಕೊಂಬಂದ್ ಪೀಠಾಧ್ಯಕ್ಷರು ಮಾಡಿದ್ರು. ಅವ್ರ ಮೇಲೆ ಅವ್ರು ಯಾರು ಲೆಕ್ಕ ಕೇಳಿದ್ರು ಅಂತೇಳಿ ಅವ್ರನ್ನ ತೆಗೆದ್ರು. ಇವತ್ತು ಇವ್ರು ಕೇಳಾಕ್ ಹಚ್ಚಾರ ಅಂತೇಳಿ ಇವ್ರನ್ನ ಇವತ್ತು ತೆಗ್ದಾರ. ಆದ್ರೆ ಟ್ರಸ್ಟಿನವರು ತೆಗಿಲಿಕ್ಕೆ ಅಧಿಕಾರನೇ ಇಲ್ಲ ಇವ್ರನ್ನ. ಮತ್ತು ಸಮಾಜ ನಂದು ಅದೇ ಪ್ರಶ್ನೆ ಆಗಿತ್ತು. ಈಗ ಸದಸ್ಯರು ಧರ್ಮದರ್ಶಿಗಳ ನಿರ್ಧಾರ ಅಂತಿಮ ಆಗುತ್ತಾ ಅಥವಾ ಭಕ್ತರ ನಿರ್ಧಾರ ಅಂತಿಮ ಆಗುತ್ತಾ? ಇಲ್ಲಿ 100ಕ್ಕೆ 100 ಭಕ್ತರು ಮತ್ತು ಸಮಾಜದ ಅಭಿಪ್ರಾಯ ಅವರ ಮಾತೆ ಹೆಚ್ಚು. ಧರ್ಮದರ್ಶಿಗಳನ್ನ ಟ್ರಸ್ಟಿಗಳನ್ನ ಮಾಡಿರೋ ಯಾರು? ಸಮಾಜದವ್ರು ಹೌದಲ್ರಿ? ಹೌದು. ಮತ್ತೆ ಸಮಾಜ ಹೆಚ್ಚು, ಧರ್ಮದರ್ಶಿಗಳು ಹೆಚ್ಚು ಅಥವಾ ಟ್ರಸ್ಟಿಗಳು ಹೆಚ್ಚು? ಅದಕ್ಕೆ ಯಾವುದೇ ಪರಿಸ್ಥಿತಿಗಳು ಸಮಾಜ ಇವತ್ತು ಇಡೀ ರಾಜ್ಯಾದ್ಯಂತ ಇವರು ತಮ್ಮ ವೈಫಲ್ಯಗಳನ್ನ ತೋರಿಸ್ಕೊಟ್ಟಂಗಾತ ಇವರು. ಅದಕ್ಕೆ ಯಾವುದೇ ಪರಿಸ್ಥಿತಿಗಳಿಗೆ ಪಂಚಮಸಾಲಿ ಸಮುದಾಯ ಒಪ್ಪೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದನ್ನ ತೆಗೆದಿದ್ದನ್ನ ಕೂತ್ಕೊಂಡು ಒಬ್ರಿಗೊಬ್ರು ಮಾತನಾಡಿ ಏನೋ ಇದ್ರು ಭಿನ್ನಾಭಿಪ್ರಾಯಗಳಿದ್ರೆ ಹೇಳಿ ಅವ್ರ ಕೈಗೊಂಬೆ ಆಗಕ್ ಬಂದಿಲ್ಲ ಸ್ವಾಮಿಗಳು. ಎಲ್ಲವನ್ನ ಪರಿತ್ಯಾಗ ಮಾಡಿ ಯಾವಿ ಬಟ್ಟೆ ಹಾಕ್ಯಂದು ಯಾರು ಹೇಳ್ತಾರ ಕೈಗೊಂಬೆ ಆಗಬಾರದು ಅನ್ನೋದು ನಮ್ಮ ಅಭಿಪ್ರಾಯ. ಅವ್ರು ಸರ್ವ ಸ್ವತಂತ್ರರು ಪೀಠಾಧಿಪತಿಗಳು ಅಂದ್ರೆ. ಸರ್, ಈಗ ಈ ಉದ್ಧಾರ ಮಾಡ್ಲಿಕ್ಕೆ ಎಲ್ಲವನ್ನು ತ್ಯಾಗ ಮಾಡಿ ಬಂದಾರ. ಸರಿ ಸರ್, ಈ ಗೊಂದಲ ನಿವಾರಣೆಗೆ ಏನ್ ಮಾಡ್ಬೋದು ಸರ್? ಮುಂದೆ ಏನ್ ಆಗ್ಬೇಕು ಅಂತ ಹೇಳ್ತೀರಿ ಸಂದರ್ಭದಲ್ಲಿ ಅಂತ? ಈಗ ನಾನು ಒಬ್ಬನೇ ಅಲ್ಲ, ಸಮಾಜದ ಬಹಳಷ್ಟು ಹಿರಿಯ ಮುಖಂಡರು ಹಿರಿಯರು ಅದಾರ. ಇದಕ್ಕೆ ದಾನ ಧರ್ಮ ಮಾಡಿದವ್ರು ಅದಾರ, ಜಮೀನ್ ಕೊಟ್ಟವ್ರು ಅದಾರ. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯೊಳಗೆ ನಮ್ಮ ಸಮಾಜದ ಪ್ರಮುಖರು ಅದಾರ. ಅವರೆಲ್ಲರೂ ಕೂಡ್ಕೊಂಡು ನಾಳೆ ನಾಡ್ದೆ ಇವತ್ತು ಸಭೆ ಕರೆದಿ ಅಂತ ನಾನು ಒಂದು ಸಣ್ಣ ಸಲಹೆಯನ್ನ ಹಿರಿಯರಿಗೆ ಕೊಡ್ತೇನೆ. ಅವರೆಲ್ಲರೂ ಕೂಡ್ಕೊಂಡು ಎಲ್ಲೇ ಒಂದ್ ಕಡೆ ಈ ಸಮುದಾಯಕ್ಕೆ ಮತ್ತು ಎಲ್ಲಿನೂ ಯಾರಿಗಿನೂ ಅನ್ಯಾಯ ಆಗದ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಓಕೆ ಸರ್, ಈಗ ಒಂದು ಪ್ರಶ್ನೆ ಸರ್, ಅಲ್ಲ ಈಗ ಧರ್ಮದರ್ಶಿಗಳನ್ನ ಶ್ರೀಗಳು ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು? ಅಂದ್ರೆ ರಾಜಕೀಯ ಏನಾದ್ರು ನಡೀತಾ ಇದೆಯಾ ಮಟ್ಟದಲ್ಲಿ ಹೇಗೆ ಅಂತ? ಇಲ್ಲ, ರಾಜಕಾರಣ ಮಟ್ಟದಲ್ಲಿ ಇರೋದಕ್ಕಿಂತ ಇದು ಸರ್ ಏನಾಗೈತಿ ಅಂದ್ರೆ ಹೇಳ್ಬೇಕು, ಕುಂದ್ರಬೇಕು. ಆ ಪರಿಸ್ಥಿತಿ ನಮ್ಮ ವಚನಾನಂದ ಸ್ವಾಮಿಗಳದಾಗೈತಿ. ಯಾರ ಮನಿಗ್ ಹೋಗಂತಾರ ಅವ್ರ ಮನಿಗೆ ಅಷ್ಟ ಹೋಗ್ಬೇಕು. ಯಾರ ಮನಿಗ್ ಹೋಗ್ಬಾಡ್ರಿ ಅಂತ ಅವ್ರು ಹೇಳ್ತಾರೆ. ಯಾರದಾರಪ್ಪ ಇನ್ನೊಂದು ಮತ್ತೆ ಮಠಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಯಾಕ್ ಹೋಗ್ತೀರಿ ನಮ್ ಪೀಠ ಬಿಟ್ಟು ಅನ್ನೋದು. ಈ ರೀತಿ ಇರ್ಲೇ ಒಂದ್ ಕಡೆ ಅವರು ತಮ್ಮ ಪ್ರತಿಮುಷ್ಟಿಯೊಳಗೆ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡಿದ್ರ ಹೊರತಾಗಿ ಇದನ್ನ ದೊಡ್ಡ ಮನಸ್ಸು ಮಾಡಿ ವೈಶಾಲ್ಯ ಹೃದಯದಿಂದ ಇಡೀ ರಾಜ್ಯಾದ್ಯಂತ ಸಮುದಾಯವನ್ನ ಕಟ್ರಿ ಅನ್ನಂತ ಸಂದೇಶವನ್ನ ಕೊಡ್ಲಿಲ್ಲ ಧರ್ಮದರ್ಶಿಗಳು. ಯಾರ ರಂಭಾಪುರ ಜಗದ್ಗುರು ಹೋದ್ರೆ ಅಲ್ಲೇ ಹೋಗ್ತೀರಿ ಅನ್ನೋದು, ಇನ್ನೊಂದು ಬೇರೆ ಪೀಠಕ್ಕೆ ಹೋದ್ರೆ ವಾಲ್ಮೀಕಿ ಗುರುಗಳಿದ್ರು ಅಲ್ಲೇ ಇರ್ತಾರ ಅನ್ನೋದು, ಇಲ್ಲಿ ಹೋದ್ರೆ ಇಲ್ಲೇ ಇರ್ತಾರ ಅನ್ನೋದು, ಇವೆಲ್ಲ ಸರಿಯಲ್ಲ. ಈ ಸಮುದಾಯ ಒಂದೇ ಸಮುದಾಯದಿಂದ ಬೆಳೆದಿಲ್ಲ. ಎಲ್ಲ ಸಮುದಾಯದವರು ಕೂಡ್ಕೊಂಡಾಗ ಮಾತ್ರ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಸಂದೇಶ ಕೊಡಕ್ಕಾಗ್ತೈತೆ ಹೊರತಾಗಿ ಎಲ್ಲೇ ಒಂದ್ ಕಡೆ ನನಗನ್ನಿಸ್ತತಿ ಸ್ವಾಮೀಜಿಗಳ ಮೇಲೆ ಒತ್ತಡ ನೀವ್ ಹಿಂಗೇ ಇರ್ಬೇಕು, ಹಿಂಗೇ ನಡೀಬೇಕು ಅಂತೇಳಿ. ಈ ಹಿಂದಿದ್ದಂತ ಸ್ವಾಮೀಜಿಯವರು ಪಾಪ ನೋಡ್ರಿ ನಿಂತ ಕಾಲ ಮೇಲೆ ರಾತ್ರಿ ಹೊರಗೆ ಹಾಕಿದ್ರು. ಏನು ಮಹಾಂತ ಸ್ವಾಮಿಗಳು ತಮ್ಮ ಡೈರಿ ಬರೆದಿಟ್ಟಾರ ಇವರ ನಡತೆಗಳ ಬಗ್ಗೆ. ಅವ್ರಿಗಿನ ಅದೇ ರೀತಿ ಚಿತ್ರಹಿಂಸೆ ಕೊಟ್ಟಾರ ಇವರು. ಈಗನು ಇವ್ರಿಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾರ ಅಂದ್ರ ಅವ್ರ ಮಾತು ಇವ್ರು ಕೇಳದೇ ಇರೋದ್ರಿಂದ ಏನಾದ್ರು ಕೊಟ್ಟಾರ. ಅವ್ರು ಯಾವ್ದೇ ತರಹದ ಸುಳ್ಳು ಅಥವಾ ದುಡ್ಡಿನ ವ್ಯವಹಾರ ಮತ್ತೊಂದು ಇಲ್ಲ ಅಂತ ನನಗೆ ಅನಿಸ್ತದೆ ಸರ್. ಮತ್ತೆ ನಾನು ಅವ್ರ ಪರವಾಗಿ ಮಾತಾಡ್ತಾನೆ ಅಥವಾ ಇವ್ರ ವಿರುದ್ಧ ಮಾತಾಡ್ತಾನೆ ಅಂತಲ್ಲ. ಏನೋ ಒಂದು ಕೆಟ್ಟ ಸಂಪ್ರದಾಯ ಇದು. 2008ರಿಂದ ಇವತ್ತು 2 ಜನ ಸ್ವಾಮೀಜಿ ಅವ್ರನ್ನ ಹೊರಗೆ ಹಾಕ್ತಾರ ಅಂತ ಹೇಳಿದ್ರ, ಉಚ್ಚಾಟನೆ ಮಾಡ್ತಾರ ಅಂದ್ರೆ ಇದು ಯಾವ ತರ? ಈಗ ಧರ್ಮದರ್ಶಿಗಳನ್ನೇ ಬದಲಾಯಿಸೋದು ಒಳ್ಳೇದು ಅಂತೀರ ಹಾಗಾದ್ರೆ? 100ಕ್ಕೆ 100ರಷ್ಟು ಅವ್ರು ಲೆಕ್ಕ ಕೊಡ್ಬೇಕು, ಸಮಾಜಕ್ಕೆ ಲೆಕ್ಕ ಒಪ್ಪಿಸ್ಬೇಕು. ಅವ್ರು ಒಳ್ಳೆಯವರು ಅದಾರ ಆದ್ರೆ ಅವರು ಮುಂದುವರಿಲ್ಲ, ನಮ್ದೇನ್ ತಕರಾರಿಲ್ಲ. ನಾವು ಅವ್ರನ್ನ ಒತ್ತಿಬೇಕು ಅನ್ನೋದಿಲ್ಲ. ಸಮಾಜದ ದುಡ್ಡಿನ ಲೆಕ್ಕಪತ್ರಗಳನ್ನ ಕೊಡಕ್ ಏನ್ ತೊಂದ್ರಿ ಇವ್ರಿಗೆ? ಇದನ್ ತಮ್ದು ಸ್ವಂತದ ಟ್ರಸ್ಟ್ ಇದು.
ಧರ್ಮದರ್ಶಿಗಳು ತಮ್ಮ ಸ್ವಂತ ಟ್ರಸ್ಟ್ ಅಲ್ಲಿ ಇದು ಇಡೀ ಕರ್ನಾಟಕ ರಾಜ್ಯದ ಹೊರ ರಾಜ್ಯಗಳಲ್ಲಿ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯದ ಟ್ರಸ್ಟ್ ಇದು ಧರ್ಮದರ್ಶಿಗಳು ಅವರು ಎಂತ ಎಸ್ ಎಸ್ ಎಲ್ಲೇ ಒಂದ್ ಕಡೆ ಆಡಳಿತ ಮಾಡೋದ್ರಲ್ಲಿ ವಿಫಲರಾಗ್ಯಾರ ಮತ್ತು ಸರ್ಕಾರದ ದುಡ್ಡು ಇರ್ಬೋದು ಮತ್ತು ಸಮಾಜದ ದುಡ್ಡು ಇರ್ಬೋದು ಸಂಪೂರ್ಣವಾಗಿ ವ್ಯಯ ಆಗಿಲ್ಲ ಮೇಲ್ನೋಟಕ್ಕೆ ಕಂಡು ಬರ್ತೈತಿ. ಈಗ ಅನೇಕ ಬಾರಿ ನಾವು ಹೇಳಿದ್ರು ಅವ್ರು ಕೇಳಲಿಲ್ಲ. ಓಕೆ ಎಲ್ಲೇ ಒಂದ್ ಎಸ್ ಕಡೆ ಏನು ಇದು ಇದರಲ್ಲಿ ಏನೋ ದೊಡ್ಡ ಷಡ್ಯಂತ್ರ ಅದ ರೀ. ಖಂಡಿತ ಖಂಡಿತ ಸರ್. ಥ್ಯಾಂಕ್ ಯು ಸೋಮಣ್ಣ ಸರ್. ಅಲ್ಲ ಸರ್, ನನ್ನ ಕೈಯಾಗ ಒಂದ್ ₹100 ಕೊಟ್ಟರೆ ಲೆಕ್ಕ ಕೊಡಕ್ ಬಂದಿರೋದೇನೈತಿ? ಖಂಡಿತ ಸರ್, ಖಂಡಿತ. ಇದ್ರ ಬಗ್ಗೆ ನಿಮ್ಮ ಹೋರಾಟ ಮುಂದುವರಿಲಿ ಅಂತ ಸರ್, ತಮ್ದು ಏನಿದೆ ನಿಲುವು ಅದನ್ನು ವ್ಯಕ್ತಪಡಿಸಿ ತಾವು. ಎಸ್, ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.